ನಮಸ್ಕಾರಗಳು ಎಲ್ಲ ಪ್ರಿಯ ವೀಕ್ಷಕರಿಗೆ. ಮೊದಲನೇದಾಗಿ ಹೊಸದೊಂದು ವಿಡಿಯೋಗೆ ಎಲ್ಲ ಮಾನ್ಯ ವೀಕ್ಷಕರಿಗೆ ಸ್ವಾಗತ. ಸೊ, ಈ ಒಂದು ವಿಡಿಯೋ ಬಂದು ನಮ್ಮ ಒಂದು ಪ್ಯಾನ್ ಕಾರ್ಡ್‌ಗೆ ಸಂಬಂಧಿಸಿದಂತೆ ಈಗ ಎಲ್ಲ ಕಡೆಗಳಲ್ಲೂ ನಾವು ಒಂದು ಹರಿದಾಡುತ್ತಿರುವಂಥ ಒಂದು ಸುದ್ದಿ ನಾವು ಸಹ ಗಮನಿಸಿದ್ದೇವೆ. ಮಾತ್ರವಲ್ಲದೆ ಇದೀಗ ಒಂದು ರೀತಿಯಲ್ಲಿ ಒಂದು ಸೆನ್ಸಿಟಿವ್ ಟಾಪಿಕ್ ಅಂದರೆ ಪ್ಯಾನ್ ಕಾರ್ಡ್ 2.0 ಅಂದರೆ ಕೇಂದ್ರ ಸರ್ಕಾರವು ಈ ಒಂದು ಪ್ಯಾನ್ ಕಾರ್ಡ್‌ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟನ್ನು ಮಾಡ್ತಿದ್ದು, ಏನಪ್ಪ ಈ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಈಗಿರುವಂಥ ಒಂದು ಪ್ಯಾನ್ ಕಾರ್ಡ್ ಏನಿದೆ, ಅದರಲ್ಲಿ ನಿಮ್ಮ ಒಂದು ಸೀಲ್ ಏನಿದೆ, ಸೆಂಟ್ರಲ್ ಸೀಲ್ ಏನಿದೆ, ಅದು ರೈಟ್ ಸೈಡಲ್ಲಿ ಬರುವಂಥದ್ದು. ಅಲ್ಲಿ ಆ ಒಂದು ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್‌ನ ಹಿಂಭಾಗದಲ್ಲಿ ರೈಟ್ ಸೈಡ್‌ನಲ್ಲಿ ಒಂದು ಸೀಲ್ ಏನು ಬರ್ತದೆ, ಅದರ ಕೆಳಗಡೆ ಒಂದು QR ಕೋಡನ್ನು ಹೊಸದಾಗಿ ತರುವಂಥದ್ದು. ಇದು ಈಗ ಪ್ಯಾನ್ ಕಾರ್ಡ್ 2.0ದಲ್ಲಿ ಇರುವಂಥ ಒಂದು ಮುಖ್ಯವಾದ ಅಪ್ಡೇಟ್ ಆಗಿರ್ತದೆ. ಸೊ, ಏನೇ ಇರಲಿ, ಇಲ್ಲಿ ನಾವು ಒಂದು ಗಮನಿಸಬೇಕಾದಂಥ ಒಂದು ವಿಷಯ, ಹೀಗೆ ಮಾತ್ರವಲ್ಲದೆ ಎಷ್ಟೋ ಜನ ಕೇಳ್ತಾ ಇದ್ದೀರಿ, ತುಂಬ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ, ಈ ಒಂದು ಪ್ಯಾನ್ ಕಾರ್ಡ್ 2.0 ಬರೋದ್ರಿಂದ ನಮ್ಮ ಒಂದು ಪ್ಯಾನ್ ಕಾರ್ಡ್ ನಾವು ಚೇಂಜ್ ಮಾಡದಿದ್ದರೆ, ಅಂದರೆ ಎಕ್ಸಿಸ್ಟಿಂಗ್ ಪ್ಯಾನ್ ಕಾರ್ಡ್ನಿಂದ ಪ್ಯಾನ್ ಕಾರ್ಡ್ 2.0ಗೆ ಚೇಂಜ್ ಮಾಡದಿದ್ದರೆ, ಅಪ್ಡೇಟ್ ಮಾಡದಿದ್ದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಂಥದ್ದು ನಿಂತು ಹೋಗ್ತದಾ, ಸ್ಥಗಿತವಾಗ್ತದಾ ಅಂತ ಕೇಳುವಂಥದ್ದು. ಪ್ರಿಯ ವೀಕ್ಷಕರೇ, ಒಂದು ಗಮನಿಸಿ, ಈ ಪ್ಯಾನ್ ಕಾರ್ಡ್ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಏನಿದೆ, ಅದು ತುಂಬ ಮುಖ್ಯವಾಗಿರುವಂಥದ್ದು ಎಲ್ಲ ಬ್ಯಾಂಕ್ ಕಡೆಗಳಲ್ಲಿ. ನೀವು ಗಮನಿಸ್ಬೋದು, ಯಾವುದೋ ಒಂದು ಬ್ಯಾಂಕಲ್ಲಿ ಅಥವಾ ಯಾವುದೋ ಒಂದು ಬ್ಯಾಂಕಿನ ವಹಿವಾಟಿಗೆ ನೀವು ಸಂಬಂಧಿಸಿದಂತೆ ನೀವು ಗಮನಿಸ್ಬೋದು, ಒಂದು ಪ್ಯಾನ್ ಕಾರ್ಡ್ ಮತ್ತು ಎರಡನೇದು ನಿಮ್ಮ ಒಂದು ಆಧಾರ್ ಕಾರ್ಡ್. ಈ ಎರಡು ದಾಖಲೆಗಳು ತುಂಬ ಮುಖ್ಯವಾಗಿರುತ್ತದೆ. ಸೊ, ಖಂಡಿತವಾಗಿಯೂ ಪ್ಯಾನ್ ಕಾರ್ಡ್ ಅಂತ ಹೇಳುವಂಥದ್ದು ಈಗ ಅಪ್ಡೇಟ್ ಮಾಡೋದಾದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ನೋಟಿಫಿಕೇಷನ್ ಬರಲಿಲ್ಲ. ಸೊ, ನೋಟಿಫಿಕೇಷನ್ ಬಂದ ಮೇಲೆ ಅಪ್ಡೇಟ್ ಮಾಡೋದಿದ್ದರೆ ಖಂಡಿತವಾಗಿ ನಾವು ಸಹ ಎಲ್ಲರೂ ಸಹ ರಾಷ್ಟ್ರಾದ್ಯಂತ ಅದು ಅಪ್ಡೇಟ್ ಮಾಡಬೇಕಾಗ್ತದೆ. ಬಿಕಾಸ್ ಓಲ್ಡ್ ಪ್ಯಾನ್ ಕಾರ್ಡ್ ಓಲ್ಡ್ ಫಾರ್ಮೆಟ್ ಏನಿದೆ ಅದು ಕ್ಯಾನ್ಸಲ್ ಆಗ್ತದೆ. ಸೊ, ಹೀಗಿರುವಾಗ ಖಂಡಿತವಾಗ್ಲೂ ಇಡೀ ರಾಷ್ಟ್ರಾದ್ಯಂತ ಇದರ ಒಂದು ಅಪ್ಡೇಟ್ ಪ್ರಾಸೆಸ್ ಮಾಡ್ತೇವೆ. ಸೊ, ಮಾಡಬೇಕಾಗ್ತದೆ. ಸೊ, ಎಲ್ಲರೂ ಸಹ ಮಾಡ್ತಾರೆ. ಸೊ, ಅಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಈ ಒಂದು ಪ್ಯಾನ್ ಕಾರ್ಡ್ ಅಪ್ಡೇಷನ್ಸ್ ಏನಿದೆ, ಅದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಈಗ ಸದ್ಯಕ್ಕೆ ನಮಗೆ ದೊರಕುವಂಥ ಒಂದು ಮಾಹಿತಿಯಾಗಿರ್ತದೆ. ಬಟ್ ಖಂಡಿತವಾಗ್ಲೂ ಪ್ಯಾನ್ ಕಾರ್ಡ್ ಅಪ್ಡೇಟ್ ಅಂತ ಹೇಳುವಂಥದ್ದು ಅದು ಒಂದು ಯೂನಿವರ್ಸಲ್ ಪ್ರಾಸೆಸ್, ಅಂದರೆ ನಮ್ಮ ರಾಷ್ಟ್ರಾದ್ಯಂತ ಬೇಕಾಗಿರುವಂಥ ಒಂದು ಪ್ರಾಸೆಸ್. ಇನ್ಫ್ಯಾಕ್ಟ್ ಏನೇ ಇರಲಿ, ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ರೀತಿಯ ಒಂದು ನೋಟಿಫಿಕೇಷನ್ ಬರಲಿಲ್ಲ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಯಾವುದೇ ಒಂದು ರೀತಿಯ ಮಾಹಿತಿ ಬರಲಿಲ್ಲ. ಬಟ್ ಬರೋವರೆಗೂ ನಾವು ಕಾಯಬೇಕಾಗ್ತದೆ. ಬಂದ ತಕ್ಷಣ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋ ಮೂಲಕ, ಈ ಒಂದು ವಾಹಿನಿ ಮೂಲಕ ನಿಮಗೆ ನೀಡ್ತೇವೆ. ಅದಕ್ಕೂ ಮುಂಚೆ ಇನ್ನೊಂದು ಮುಖ್ಯವಾದ ವಿಷಯ, ಈಗ ಈ ಒಂದು ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಅದಕ್ಕಿಂತ ಮುಂಚೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಸಹ ಒಂದು ಅಪ್ಡೇಟ್ ಮಾಡಬೇಕಾಗ್ತದೆ, ರಿನ್ಯೂವಲ್ ಮಾಡಬೇಕಾಗ್ತದೆ. ಅದನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. ಬಿಕಾಸ್ ಆಧಾರ್ ಕಾರ್ಡ್ ಅಂತ ಹೇಳೋದು ಬಹುಮುಖ್ಯವಾದಂಥ ಒಂದು ಐಡೆಂಟಿಟಿ ಪ್ರೂಫ್ ಆಗಿರ್ತದೆ ಯಾವುದೇ ಒಂದು ಯೋಜನೆಗೆ ಸಂಬಂಧಿಸಿದಂತೆ. ಪ್ರಿಯ ವೀಕ್ಷಕರು, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನಿಮಗೆ ಒಂದು ವಿಡಿಯೋ ಇಷ್ಟವಾದರೆ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ಮಾತ್ರವಲ್ಲದೆ ನಮ್ಮ ಈ ಒಂದು ವಾಹಿನಿಗೆ ನಿಮ್ಮ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಿ ಧನ್ಯವಾದಗಳು.